ಎಲ್ಲಾ ಮಠ ಮೈ ಸದ್ಯ ಉಮದಿಗೆ ನಡಿ ದಿನ್ನಂ ಬರ್ತಿ ಹೋಳಿಗೆ ದಿನ್ನಂ ಬರ್ತಿ ದೇವ್ರು ಆಡ್ತಾನ ದಿನ ಬ್ಯಾನ್ ಬೇಡುದು ಹಾಕ್ತಾರ ಉಮದೆ ದಿನ ಒಂದಿನ ಹಿಂಗಿಲ್ಲ ಅಲ್ಲೇ ಬೆವರಿಗೆ ನಡಿ ಅರಿಕೆರೆ ಗುಡ್ಡದಾಗ ನಡಿ ಲಕ್ಷ ಗಟ್ಲೆ ಜನ ಬಂದ್ರು ಉಣಿಸ್ತಾರ. ಇದು ಮಠ ಬಬಲಾದಿ ಬೋರಾಟ ಬಬಲದೆ ಪ್ರಮಾನಂದಾಗಿ ಜನಿಸಿ ಬಂದು ಹುಟ್ಟಿ ಕಿರಿಕಿ ಮಾಡ್ದವ ಅಮೋಘ ಸಿದ್ಧನ 1007 ಮಂದಿ ಅವ ಎಷ್ಟು ಯಜ್ರಾಮಣದಿಂದ ಜಾತ್ರೆ ಮಾಡ್ತಾರ. 1007 ಮಂದಿ ಅಂದ್ರೆ ಎಲ್ಲಿ ಏನ್ ಹತ್ತು ನುಡಿ ಮಾಡ್ದಿಲ್ಲಿ ನಿನ್ನ ಮಠ ಮನ್ಯಾಗ 4 ಮಠ ಅವ. ಅದು ರೇಪರಾಯ ಬೀರ್ ಮುತ್ಯ ಕಣ್ ಮುತ್ಯ ಸ್ವಾಮಿ ಮುತ್ಯ ಒಂದ್ ಮಠದಾಗ ನುಡಿ ಆತಾವ. ಹಿಂಗ ಆಗಿಲ್ಲ ಎಲ್ಲಿ ಹುಲಿ ಜಯಂತಿಯಾಗ ಒಟ್ಟು ಮಾಡ್ತಾರ ದೀಪಾವಳಿ ದಿನ ಇಟ್ಟು ಜಡಿ ಸ್ವಸ್ಥ ಮಳೆಗಾಲ ಅನ್ನೋದು ಸುಮ್ಮ ಸ್ವಸ್ಥ ಮಳೆ ಯಾವ ಮಳಿನೂ ಆಗೋದ್ರೆ ಬೆಳಿನೂ ಬರಲ್ಲ. ಹೌದು ತೋರ್ಲ ಹೊಂಟ ಇವತ್ತ. ಅದಕ್ಕೆ ನಮ್ಮಲ್ಲಿ ಹೇಳಿಕೆ ಅಮೋಘ ಸಿದ್ಧ ಕೊಟ್ಟ ಕಲ್ಲೂರ್ಕ ನಿಮ್ ಮಠದಾಗ ಹೇಳಿ ಕೊಟ್ಟ ನಿಮ್ ಮಠ ಮನೆ ಯಾರಿಗ ಇಟ್ಟಿಲ್ಲ ಅಂದು ನೋಡೀಗ ಇದು ವಿಷಯ ಹೆಂಗಾಯ್ತಪ್ಪ ಅಂತ ಕೇಳಿದ್ರ ಹೆಂಗಾಯ್ತ್ರಪ್ಪ ಹಿರಿಯರು ಒಂದು ಮಾತು ಹಿಂಗ ಹೇಳ್ತಾರ. ಏನ್ ಹೇಳ್ರಪ್ಪ ಮಾತಾ? ಹಾಡಿದವನಿಗೆ ಹಾದಿ ಸಿಕ್ಕಿಲ್ಲ, ಓದಿದವನಿಗೆ ಓಣಿ ಸಿಕ್ಕಿಲ್ಲ, ಸುಮ್ ಕುಳಿತಿರ್ತಕ್ಕಂತ ಮಾನವನಿಗೆ ಏನು ಸುಡುಗಾಡ ಸೈ ಸಿಕ್ಕಿಲ್ಲ ಅಂತ ಹೇಳ್ಯಾರ. ಹೌದು ಹೇಳ್ರಪ್ಪ ಮಾತು ಹೇಳ್ಯಾರ. ಪೈಲ ಮುಂಚಿತವಾಗಿ ಪ್ರಶ್ನೆ ಸುಮಿತ್ರಬಾಯಿ ಅವ್ರಿಗೆ ಏನ್ ಕೇಳ್ಯವಪ್ಪ ಅಂತ ಕೇಳಿದ್ರ ಏನು ಕೇಳಪ್ಪ ಮಾತಾ? ಶಿವನ ಮನಿ ಕುಲದೇವರು ಯಾರು? ಹೌದಾ ಕೇಳಿದ ಮಾತಾ ಏನಂತಾರ? ಮತ್ತ ಇದು ಅಲ್ಲದೆ ಇನ್ನೊಂದು ವಿಷಯ ಏನ್ ಕೇಳ್ಯವಪ್ಪ ಅಂತ ಕೇಳಿದ್ರ ಏನ್ರಪ್ಪ? ಪಾರ್ವತಾ ದೇವಿ ಹೌದು ವಿದ್ಯಾಚಲ ಪರ್ವತದೊಳಗ ಹೌದು ಗರ್ಭಧಾರಣ ಮಾಡಿ ಎಷ್ಟು ಮಕ್ಕಳು ಹಡದಾರ ಅಂತ ಕೇಳಿದೆವು. ಒಬ್ಬಕ್ಕೆ ಹೆಣ್ಮಗಳು ಬರೀ ಹುಟ್ಟಾರ ಅಂತ ಹೇಳ್ಯಾರ. ಅದ್ರಾಗ ಹೇಳ್ಯಾರ ಯಾನಂದ್ರ ಅಮ್ಮ ಇಷ್ಟು ಅದ ಯಾನ ಮರಾಠದಾಗ ಐತೆ ಅಂತ ಹೇಳ್ಯಾರ. ಶಿವನ ಮನಿ ಕುಲದೇವರ ರಾಮ ಅಂತ ಹೇಳ್ಯಾರ. ಹೌದು ವಿಚಾರ ಮಾಡಂತ ಮಾತದ. ಶಿವನ ಮನಿ ಕುಲದೇವರ ರಾಮ ಅಂದ್ರ ಹಿಂಗದ ವಿಷಯ ಪೂಜಾರವ್ರ ಹೆಂಗದ್ರಪ್ಪ? ಪೈಲ ಪ್ರಥಮಕ ಮತ್ಸ್ಯ ಕೂರ್ಮ ವರ ನರಸಿಂಹ ರಾಮ ಪರಶುರಾಮ ಬೋಧ ಕಲಂಕಿ ರಾಮ ಇದೆಲ್ಲ ಈಗ ಅಲ್ಲಿ ಕಡೆ. ಹೌದು ಇಲ್ಲಾಯ್ತು ರಾಮ ಅವತಾರ ಈಗದ. ಹೌದು ಅನಂತ ಯೋಗವ ಹೆಂಗ ಪೈಲ ಪ್ರಥಮಕ ಅನಂತ ಯೋಗಿಸ್ತಾರ ತಮಾಷ ಯೋಗ ತಾರಾಜ್ ಯೋಗ ತಾಂಡಾಜ್ ಯೋಗ ಬಿನ್ನಾಜ್ ಯೋಗ ಅಲಂಕೃತ ಕುರ್ತಾ ತೀರ್ಥ ದಾಪರ್ ಅಂದ ಏನು ಹೇಳ್ತಾರ? ಇದ್ರ ಅವಶ್ಯಟ್ಟು 4,32,000 ಹೌದು ನಾ ಈ ಯೋಗದಂತ ಕೇಳಿಲ್ಲ. ಪೈಲ ಮುಂಚಿತವಾಗಿ ಶಿವನ ಮನಿ ಕುಲದೇವರು ಯಾರು? ಅವಾಗ ಬೇಡ, ಈಗ ನಿಮ್ಮ ಅಕ್ಕನೇ ಬಂದು ಹೇಳ್ಬೇಕಾಗ್ಯದ. ಈಗ ಹೆಂಗ ಹೇಳ್ಬೇಕಾಗ್ಯದ? ಶಿವನ ಮನಿ ಕುಲದೇವರು ರಾಮ ಅಂತ ಹೇಳ್ಯಾರ. ಮತ್ತ ಇನ್ನೊಂದ್ ಏನಪ್ಪ ಅಂತ ಕೇಳಿದ್ರ ಕಾರ್ತಿಕ್ ಸ್ವಾಮಿ ಮತ್ತ ಗಣೇಶ ಅಂತ ಹೇಳ್ಯಾರಪ್ಪ ಮಾತ. ಅವು ಪುರಾಣ ತಂದು ತೋರಿಸ್ಬೇಕು. ಇಂದಿಗಿನ ಅವ್ರಿಗೆ ಏನತ್ತಿನಪ್ಪ ಅಂದ್ರ ಸುಪ್ರಸಿದ್ಧ ಸುಮಿತ್ರಾಬಾಯಿ ಕರ್ನಾಟಕ ಮಹಾರಾಷ್ಟ್ರದಾಗ ಜೈಬೀರ್ ಹೊಡೆದಳ ಅಂತ ಹೇಳಿ ನಾ ಹೇಳಕ್ ಏನು ಹಮ್ಮಿ ಪಡ್ತೀನಾಗದಿ. ಮತ್ತ ಮರಾಠದಾಗ ಐತೆ ಅಂತ ಹೇಳ್ಯಾರ. ತಂದು ತೋರಿಸ್ಬೇಕು ಶಿವನ ಮನಿ ಕುಲದೇವ್ರ ರಾಮ. ಕಾರ್ತಿಕ್ ಸ್ವಾಮಿ ಅಂತ ಹೇಳ್ಯಾರ. ಮತ್ತ ಗಣೇಶ ಅಂತ ಹೇಳ್ಯಾರ. 6 ಶಾಸ್ತ್ರ 18 ಪುರಾಣದಾಗ ಇರ್ಲಕ್ಕ ಬೇಕು. ತಂದು ತೋರಿಸ್ಬೇಕು. ಮುಂದೆ ಆರತಿ ಪದ ಅನ್ಬೇಕು. ಅಲ್ಲಿ ತನ ಬಂದೆ. ಮತ್ ನಮಗೊಂದ್ 2 ಕೇಳ್ಯಾರ. ಏನ್ರಿ? 18ದಾಗ ಸಾಮಾನ ಅಪ್ಪ ಅಂದಿಲ್ಲ ಈಗಿನ ಸರ್ತಿಯಾನು ಅವರಿಗೆ ಅಂದಾರ. ಅವರು ನಡೀತದ ಕಡೆ ಸಾಮಾನ ಮಾರ 1-2 ಪ್ರಶ್ನೆ ಕೇಳ್ಬೇಕಾಗಿ ಅಂತ ಹೇಳಿ ಮಾರ್ಗ ಅಂದ ಬಳಕ ಕೇಳ್ಯಾರ. ಹೌದಾ? ಯಾನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ದೈದ ಮುಂದೆ ಹೇಳ್ಬೇಕಾಗಿದ್ರ ಏನ್ರಪ್ಪ? ಹೌದು ಯಾವ್ದಂದ್ರ ವಿಷಯ ಹೌದು ಅದೇ ಅಲ್ರಿ ಹೇಳಿದಲ್ಲ ನಿಮಗೆ ಜೀಪನಾಗ ಅದೇ ಅದು. ಈಗ ಸದ್ಯಕ್ಕ ತ್ರಿಶೂಲ ಎಟ್ಟ ಅಡ್ಡಗಲಿತ್ತು, ಎಟ್ಟು ದಾಳದಿತ್ತು. ಮತ್ತ ಶಿವನ ಬಲಿ ಡಂಬರದ 14 ಸಲ ನುಡಿದಾದ. ಅದು ಯಾನತ್ ಹೇಳಿ ನುಡಿತು ಅಂತ ಕೇಳ್ಯಾರ. ಅದು ಯಾನ್ ನುಡ್ದದಪ್ಪ ಅಂತ ಕೇಳಿದ್ರ 14 ಸಲ ಷಡಕ್ಷರಿ ಪಂಚಕ್ಷರಿ ಗಾಯಂತ್ರಿ ತ್ರಿಪದಿ ಅಂತ ಹೇಳಿ ಹಿಂಗ ಮಂತ್ರ ಅದಾವ. ಅವು ಸ್ವತಃ 14 ಸರಿ
ನುಡಿಸಿ ಅಲ್ಲ. ಬ್ರಹ್ಮಗ್ ಉಪದೇಶ ಮಾಡ್ಯಾನ ಎದ್ರ ಕಾಲಾಗ ಸೃಷ್ಟಿ ಹುಟ್ಟಿಸೋ ಸಲುವಾಗಿ. ಹೌದು ಇದು 18ರದಾಗ ಅದು. ಹೌದು. ಮತ್ ಇನ್ನೊಂದ್ ಏನಪ್ಪ ಅಂತ ಕೇಳಿದ್ರೆ ಅದು ತ್ರಿಶೂಲ್ ಎಟ್ಟು ಅಡ್ಡಗಲಿತ್ತು ಎಟ್ಟು ದ್ವಾಡದಿತ್ತು ಅಂದ್ರ ಎಷ್ಟು ಓದಿತ್ತು ಅದು ನಿಮ್ಗೆ ಹೇಳಬೇಕಾಗಿದ್ರೆ ಕೋಟಿ ದಶಕೋಟಿ ಅಬ್ಜ ಕರ್ವ ನಿಕರ್ವ ಪದ್ಮ ಪದಾರ್ಥ ಅಂತ ಹೇಳಿತ್ತು. ಅದಾ ಪದಾರ್ಥ ಹಾ ಅಟ್ಟು ಹಮ್ಮ ಚೌಕ ಇತ್ತು. ತಲೆ ಅಂದು ಮತ್ತೆ ಇನ್ನೊಂದ್ ಏನಪ್ಪ ಅಂತ ಕೇಳಿದ್ರೆ ತಲೆನ ಕೂದಲುಗಳು ಎಷ್ಟು ಶಿವನ ತಲೆ ಒಳಗೆ ಜಡಿ ಜಡಿ ಅದಾವ. ಜಡ್ಯಾಗ ಮತ್ತ ಹಂಗ ಕೂತಾಳ ಎಷ್ಟು ಓದಿದ್ದು ಹಂಗಾನು ಅವ್ ಎರಡು ಜೋಡಿ ಮಾಡಿರ ಅಂತ ಹಿಂಗ್ ಕೇಳಪ್ಪ ಕೇಳಕ್ಕೆ ಬಾಯಿ ಕೇಳ್ಯಾರ ಎಷ್ಟು ಸತಿ ಕೇಳ್ತಾರ ನೋಡಲ್ಲ. ಈಗ ಹಿಂಗದ ಬಾಯಿ ಸ್ವತಃ ಹೌದು. ಈಗ ನಾ ದೈವ ಅಂದ್ರೆ ದೇವ್ರ ಇದ್ದಂಗ ನೀನು ತಲೆಯಲ್ಲಿ ಕೂದಲೇ ಎಷ್ಟು ಓದವ್ ಇಟ್ಟೆ ಅವತ್ ಹೇಳಿ ನೀ ದಿಮ್ಮಿನ ಮುಂದ್ ನಿಂತ್ ಹೇಳ್ಬೇಕು. ಮುಂದ ಆರ್ತಿ ಪದಾನು ನಮ್ಮ ತಲೆ ನಮ್ಗೆ ಉದ್ಯಾಂಗಳು ಸೊಮ್ಮೆ ಅಲ್ರಿ ಒಂದ್ ಅಂದಂಗಲ್ಲ ಅದು ಸೋಪ ಅಲ್ಲ. ಅದ ಕೂದಲು ಎಟ್ಟು ಮೀಸಿ ಎಟ್ಟು ಗಡ್ಡ ಎಟ್ಟು ಅವು ಎಟ್ಟೋ ಬರ್ತಾವ ಎಟ್ಟೋ ಹೋತಾವ. ಎಷ್ಟು ಬಳಸಿದೀವು ಹೆಂಗ ಬೈ ವಿಚಾರ ಮಾಡಂತ ಮಾತದು. ಹೌದು. ಕೂದಲು ಗಣಿತ ಹಾಕಲಕ್ ಹೋಗ್ಬೇಡಿ. ಕೂದಲು ಅಂದ್ರೆ ಏನಿದ್ರು ಅರ್ಥ ಬರೀ ಹಡಿ ಆಯ್ತು. ಶಂಕರ ಗಡ್ಡ ಯಾರು ಬಳಸಿದ್ರು, ಅವನ ಮೀಸಿ ಯಾರು ಬಳಸಿದ್ರು, ಅವನಿಗೆ ಎಟ್ಟುದಿದ್ದು ಶಿವನ ಎಟ್ಟು ಕೂದದ್ದು. ಈಗ ಹಿಂಗದ ದೇವ್ರ ಅಂದ್ರೆ ಯಾನ್ ಅನ್ನೋದು ತಮ್ಮ ನೀ ಪೈಲ ಅರ್ಥ ಮಾಡ್ಕೋ ಸುಮಿತ್ರ ಬಾಯಿ. ದೇವ್ರಂದ್ರೆ ಎದಕ್ಕಂದಾರ ದೇ ಅಂದ್ರೆ ಧ್ಯೇಯ ಇಲ್ಲದು, ಓ ಅಂದ್ರೆ ವರ್ಣ ಇಲ್ಲದು, ಹೌದು. ರೂ ಅಂದ್ರೆ ರೂಪ ಇಲ್ಲದ ವಸ್ತುಕ್ ದೇವ್ರಂದ ನಿನ್ನ ಕಾಣಿಸ್ತಾನ. ದೇವ್ರ ಅವನಿಗೆ ಕೂದಲವ ಎಷ್ಟು ವರ್ಷ ನೋಡಿದಲ್ಲಿ ಕೂದಲು ಎಟ್ಟವನದು ಫೋಟೋ ನನಗಾರೆ ಕಾಣಿಸಿಲ್ಲವ ದೇವ್ರ ನೋಡ್ತೇವೆ. ಹಾನ ದೇವ್ರ ಆತ್ಮದಾಗ ಹಾನ ಹೌದು. ಆತ್ಮದಾಗ ಕೂದಲವ ನಾ ಬರೀ ಫೋಟೋ ನೋಡಿದಪ್ಪ. ಆಮೇಲೆ ಆತ್ಮದಾಗ ಕೂದಲ ಭಗವಂತ ಆತ್ಮದಾಗನ. ಹೌದು. ಇಡೀ ಸೃಷ್ಟಿ ಅಂಡಜ 21 ಲಕ್ಷ, ಪಿಂಡ 21 ಲಕ್ಷ, ಉದ್ಬೀಜ 21 ಲಕ್ಷ, ಜಲಂಜ 21 ಲಕ್ಷ ತಿರುಗಿ ಬಂದಿರ್ತಕ್ಕಂಥ ಕೊನಿಜಲು ಮಾನವದ ಎಲ್ಲಾರು ಆತ್ಮದಾಗ ಭಗವಂತ ಅದಾನ. ಯಾರು ಪೂರ್ತಿ ಇಟ್ರ ಅಲ್ಲಿ ಕೂದಲದವ ಆವೇನ್ ಕೂದಲ ಹಂಗ ಪೂರ್ತಿ ಫೋಟೋ ತೆಗ್ದಾರ ನೋಡಿ ವಿಚಾರ ಮಾಡಂತ ಮಾತದ. ಎಂತ ಪ್ರಶ್ನೆ ಕೇಳಬೇಕು, ಏನು ಮಾತಾಡ್ಬೇಕು ಅನ್ನೋದು ಪೈಲ ಅರ್ಥ ಗರ್ಭಿತವಾಗಿರ್ಬೇಕು. ನಾ ಮಾತನಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ತದಪ್ಪ ಅನ್ನೋದು ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಮಾತ್ರ ಯಾನ್ರ ತಿಳಿತದ. ಮತ್ತೊಮ್ಮೆ ಏನಂತಾರ ನಮ್ಮ ಪೂಜಾರವ್ರಿಗೆ ಏನಂತಾರ ಶೈಲಿ ಬಿಟ್ಟಕತ್ತಾರ ರಂಡಿ ಮಗ ಅಂತ. ಶಿವ ಶಿವ ಪಾರ್ವತಿ ದೇವಿ ಮತ್ತ ರಂಡಿ ಮಗ ಅಂದಿದಿ. ಇದು ಸಂತೋಷ ಅದ ನನಗೆ. ನಾನು ಇನ್ನು ಸಿಟ್ಟಿ ಬಂದು ಬಯಲ್ಲ. ಮತ್ತ ಮಗಳು ಸ್ವತಃ ಯಾರಿಗೆ ಯಾರು ಹುಟ್ಟಿದ ಅನ್ನೋದು ಖೂನದ ಬೈ ನಿನಗ. ನೀ ಯಾರಿಗೆ ಹುಟ್ಟಿದಿ ಅಂತ ಸ್ವತಃ ನೀನೇ ಹೇಳು. ಯಾರಿಗೆ ಖೂನದ ನಿನಗ್ ಖೂನಿಲ್ಲ. ನಿಮ್ಮ ಅವು ಖೂನದ ಇದು ಎಚ್ಚರಲಿ ಇರು. ನೀ ನಿಮ್ಮ ಅಪ್ಪಗೆ ಬಿ ಖೂನಿಲ್ಲ ಅಂದು ನಿಮ್ಮ ಅವು ಖೂನ್ ಇರ್ತದ. ಇನಾಮ ರಂಡಿ ಮಗ ಅಂದಂದ್ರೆ ಇದೇ ಸವಾಲದ ನಂದು. ಇದು ವಾರ್ನಿಂಗ್ ಮುಂಚಿತವಾಗಿ ಇಂಥ ವಿಷಯ ಎಲ್ಲಿ ಯಾವ ಸಮದಾಗ ಮಾತಾಡಬೇಡ. ಹೌದು. ಅದಕ್ಕೆ ಹೇಳ್ತಾರೆ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಹೌದು. ಅದ್ರಾಗ ಹುಡುಕದವ ಯಾರು ಹನುಮಂತ ಹುಡುಕ್ಯಾಡ ನೋಡು. ಮುತ್ತು ಹೊಡೆದ್ರಲ್ಲಿ ರಾಮ ಹತ್ತಿತ್ತು, ರಾಮ ಬರೇ ಮುತ್ತು ಹೊಡೆದ್ರ ಹಂಗ ಹುಡುಕಾಡಿ ಬಾ ನೀ. ಎಷ್ಟು ಕರ್ನಾಟಕ ಮಾಡ್ತದ ಎಲ್ಲ ಹುಡುಕಾಡಿ ಬಾ ಅಂದ್ರೆ ರಾಮನ್ ಅಂತ ನಾಮ ಸಿಗ್ತದ. ಈಗ ಯಾರು ಕೇಳ್ಯಾರ ಪೂಜಾರಿ ಅಷ್ಟು ಹೇಳಬಾಯಿ ಹೇಳಿ ಮುಂದ ಚಲನ ಮಾಡ್ಲಿ ಪೂಜಾರಿ ಅವರು. ಏನು ಕೇಟ ಹಚ್ತೀರಿ ಗೆಳೆಯ ಬರ್ರಪ್ಪ. ಆಯ್ತು ಹೋಗು ನಾವು. ಆದ ಕಾರಣ ಹೌದು ಬಹಳ BP ಏರ್ಸ್ಕೊಬೇಡ ಸೋಮಣ್ಣ ಮರಯ. ಬಾಳ ಕೆಟ್ಟ ಇರ್ಲಿ. ಯಾಕಂದ್ರ ಅದು ಸಾಣದೇ ದಿನ ಸಾಣದಪ್ಪ ಅಂದ್ರೆ ಜಾಕ್ ಮಾಡ್ಬೇಕಾಗ್ತದ. ಹೇಳಿ ಜೇಸನ. ಯಾಕಂದ್ರ ಕೈ ಬಿಟ್ರ ದಗ ತೆಪ್ತದ. ಹೌದು. ಆದ ಕಾರಣ ಅದು ಸಾಣದಿದ್ರೆ ಏನು ಮಾತಾಡಿದ್ರು ಹೊಳೆ ನಾವು ಮಾತಾಡಿದ್ರ ಧರ್ಮ ಅಲ್ಲ. ಹೌದಾ ಒಂದೇ ಮಾತನಾಗ ಎಟ್ಟಾದ್ರಿ ದೊಡ್ಡವ್ರು ಅನ್ಸ್ಕೊಂಡಿದ್ದೇವ್, ದೊಡ್ಡ ಮಠ ಮನೆಯವ್, ದೊಡ್ಡ ಮಾರಾಯ ಅಂದಾಳ ಬಾಯಿಲಿ. ಅದೊಂದ್ ದಿಷ್ಟತ್ ಖಂಚಿ ಅಂದಾಳಕಿ. 5 ದಿನ ಹಡ್ಯಾಕರ ಎಲ್ಲ ಹೆಣ್ಮಕ್ಳು ತೆಗಿತಾರ. ನನ್ನ ಹಳೆ ಯಾರತ್ತಾರ ಇದು ಜೋಡಿಸಿ ಅಂದಾಳಕಿ. ಡೈರೆಕ್ಟ್ ಹಂಗೆ ನಾನು ಮಗಳಲ್ಲ ಅಕ್ಕಿ. ನೀ ತಲೆ ಕಷ್ಟ ನೀರು ಹರಿಯಂಗ ಮಾತಾಡ್ಬೇಡ. ಅಕ್ಕಿ ಒಂದ್ ಯಾನ ಜಗಳ ತೆಗದು ನೀವ್ ಹಾದೆ ಅಂದ್ರೆ ನಮ್ಮದು ಆಕಿ ಬಂದ್ ಮಾಡಿಟ್ಟಿ. ಅದಕ್ಕೆ ಹೇಳ್ತಾರ ಅದೊಂದು ಗಾಡಿ ಸಂಭಾಷಣೆ ಹೋಗುದು ಹಾಲು ಮತ್ತದಾಗ. ಅದಕ್ಕೆ ಬಹಳ ಆ ದೇವರ ಈ ದೇವ್ರ ಅನ್ನೋಕ್ಕಿಂತ ವ್ಯತ್ಯಾಸ ಬಹಳ ದೊಡ್ಡದ. ಅಗಳೇ ನಾ ಹೇಳ್ದ ಹೋಳಿಗೆ ತುಪ್ಪ ಉಂಡು ಶರೀರದ ಅಕ್ಕಿನ ಹೇಳಿದ್ರ ಬಾಯಿ ನಡಿ ಕ್ವಾಣವ್ರ ಮಠಕ್ಕೆ ದೊಡ್ಡ ಹಾಕ್ಯಾರ ಮಾಯಾಕಂದು ಅಲ್ಲಿ 25 ಕಿಲೋ ತುಪ್ಪ ಉಣ್ಸ್ಯಾರ ಅಂತ ಹೇಳ್ತಾಳ. ಹಂಗೆ ಕೇಳಿಲ್ಲ ಬಾಯಿ ನಿನಗೆ ದಿನಾಂಪರ್ತಿ ಬೇಕು.
ಹೌದಾ ದಿನ ಬರ್ತಿ ಹೋಳಿಗೆ ತುಪ್ಪ ದಿನ ಬೇಕು ದೊಡ್ಡ ಭಾಗದ ಒಳಗೆ ಯಾರು ಭೀ ಮಾಡ್ತಾರ ಹಬ್ಬ ಹಾಕಬೇಡ ದಿನ ದಿನ ಬೇಕು ಹಂಗ ನಿನ್ ತಳ ಮಟ್ಟ ಹುಲ್ಜಂತಿ ಹೌದು ನೀ ತುಂಬ್ಕೊಂಡು ಯಾಕಟ್ ಬಿಟ್ಟಿಯನೋ ಮತ್ತ ಇಲ್ಲ ಹಂಗೆ ಚಲೋ ಇರ್ತಾವ ಅವರು ತಳ ಮಟ್ಟ ಹುಲ್ಜಂತಿ ಹೌದು ಹುಲ್ಜಂತಿಯಾಗ ತುಪ್ಪ ಕರಿಗಡಬ ನೀ ಬಿಡು ಎಂದು ದೊಡ್ಡ ಬಾಯಿ ಕುಣಿಸಕ್ಕಿದ್ದೆ ಬೈ ಖುಲ್ಲಾಳೆ ಸತ್ಯಕ್ಕಿಲ್ಲ ಅಲ್ಲನ್ರಿ ಸಿಡಿ ಹಣ್ಣದಾಗ ಹೌದು ದೊಡ್ಡ ಮಟ್ಟ ಹಾ ಹಲೋ 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 ಹೇಳ್ಸ್ಬಿಡು ಗುರುವೆ ಬಾಯಿ ನೀನ್ ಮೈಯಾಗ ರಗತ್ತಿಲ್ಲ ಅಲ್ಯಾಕೆ ಹೋಗಿದ್ ಒಳಗ ಹಾ ಕೈಗೆ ಹಿಡಿತಂದ್ರೆ ಜೋಕಾಲಿ ಆಡಿಸಿ ಇಲ್ಲಿ ಅದೇ ನಿಮ್ಮ ಮನ್ಯಾಗ ಅದೇನು ಕಾಳಜಿ ಮಾಡ್ತದ ನಿನಗದು ಸುಮ್ಮನೆ ಗಾಡಿ ಮೇಲೆ ಕೈ ಆಡಿಸತ್ತಾನ ಅಲ್ಲಿ ಹಾ ಸಿಟಿ ಏರಿ ಹೊಂಟ್ರ ಒಳಗೆ ಅವರು ಸಿಟಿ ಹೊಂಟ್ರ ಅದಕ್ಕೆ ಕೇಳಿದ ಹೌದು ಎಲ್ಲಾ ಮಠ ಮೈ ಸದ್ಯ ಉಮದಿಗೆ ನಡಿ ದಿನ್ನಂ ಬರ್ತಿ ಹೋಳಿಗೆ ದಿನ್ನಂ ಬರ್ತಿ ದೇವ್ರು ಆಡ್ತಾನ ದಿನ ಬ್ಯಾನ್ ಬೇಡದು ಹಾಕ್ತಾರ ಉಮದೇ ದಿನ ಒಂದಿನ ಹಿಂಗಿಲ್ಲ ಅಲ್ಲೇ ಬೆಹವ್ರಿಗೆ ನಡಿ ಅರಿಕೆರೆ ಗುಡ್ದಾಗ ನಡಿ ಲಕ್ಷ ಗಟ್ಲೆ ಜನ ಬಂದ್ರು ಉಣಿಸ್ತಾರ ಹೌದು ಇದು ಮಠ ಬಬಲಾದಿ ಬೋರಾಟೆ ಬಬಲದೆ ಪ್ರಮಾನಂದಾಗಿ ಜನಿಸಿ ಬಂದು ಹುಟ್ಟಿ ಕಿರಿಕಿ ಮಾಡಿದವ ಅಮೋಘ ಸಿದ್ಧನ 1007 ಮಂದಿ ಅವ ಎಷ್ಟು ಯಜ್ರಾಮಣದಿಂದ ಜಾತ್ರೆ ಮಾಡ್ತಾರ 1007 ಮಂದಿ ಅಂದ್ರೆ ಎಲ್ಲಿ ಏನ್ ಹತ್ತು ಅಂತವ ನುಡಿ ಮಾಡದಿಲ್ಲಿ ನಿನ್ನ ಮಠ ಮನ್ಯಾಗ 4 ಮಠ ಅವ ರೇಪರಾಯ ಬೀರ್ ಮುತ್ಯ ಕಣ್ ಮುತ್ಯ ಸ್ವಾಮಿ ಮುತ್ಯ ಒಂದ್ ಮಠದಾಗ ನುಡಿ ಆತಾವ ಹಿಂಗ ಆಗಿಲ್ಲ ಎಲ್ಲಿ ಹುಲಿ ಜಯಂತಿಯಾಗ ಒಟ್ಟು ಮಾಡ್ತಾರ ದೀಪಾವಳಿ ದಿನ ಇಟ್ಟು ಜಡಿ ಸ್ವಸ್ಥ ಮಳೆಗಾಲ ಅನ್ನೋದು ಸುಮ್ಮ ಸ್ವಸ್ಥ ಮಳೆ ಯಾವ ಮಳಿನೂ ಆಗೋಲ್ಲ ಬೆಳಿನೂ ಬರಲ್ಲ ಹೌದು ತೋರ್ಲ ಹೊಂಟ ಇವತ್ತ ಅದಕ್ಕೆ ನಮ್ಮಲ್ಲಿ ಹೇಳಿಕೆ ಅಮೋಘ ಸಿದ್ಧ ಕೊಟ್ಟ ಕಲ್ಲೂರ್ಕ್ ನಿಮ್ ಮಠದಾಗ ಹೇಳಿ ಕೊಟ್ಟ ನಿಮ್ ಮಠ ಮನೆಗೆ ಯಾರಿಗೆ ಇಟ್ಟಿಲ್ಲ ಅಂದು ಯಾರಿಗೆ ನಿಮ್ಮ ಮಠ ಮನೆಗೆ ಮಾಳಿಗರ ನುಡಿ ಕೊಟ್ಟದು ಬರಗಾಲ ಸಿದ್ಧಗ ಅಂದು ಚಾಲ್ಸ ಸೋಮ ಕುಣಿತಾರ್ರಿ 3 ಮಳೆ ಜಡಿ ಕಾಯ್ಕೊಂಡು ದನ ಕೈರಿ ಅಲ್ಲಿ ಮೇಲೆ ಅಡಿಕೆ ಬಂದು ಮಾಳಿಗರಾನಿ ಹೇಳಿ ಕೆಟ್ಟದು ಮಗನ ಆಶೀರ್ವಾದ ಮಾಡಿ ಬರಗಾಲ ಸಿದ್ಧಗ ಅದ ಮಾಳಿಗರೇನ ಮೊಮ್ಮಗವ ಹೌದು ಮಕ್ಕಳ ಕೈಯ ಗಳಗಂಟಿ ಓಂ ನಾಮ ಶಿವ ಸಂಜಾನೆ ಮುಂಜಾನೆ ಪೂಜೆ ಅಟ್ಟೇರಿ ಅವ ಕೊಡ್ಬೇಕು ತೊಳ್ಬೇಕು ಮಕ್ಕಳ ಕೈ ಯಾನ್ ಇವ್ರು 4 ಮಂದಿ ಮಾಳಿಗರ ಮಕ್ಕಳು ಯಾರಿಗೆ ಏನ್ ಕೊಟ್ರು ಹೌದು ಯಾರ ಮನೆಗೆ ಹೋಗಿಲ್ಲ ಅವರು ಒಂದು ಅಮಾವಾಸ್ಯದ 4 ಮಂದಿ ಔದೋಷದ ಬೇಣಿಸಿದ ಗುರುಮಾನಿ ಆಯ್ತು 21 ಮೊಮ್ಮಕ್ಕಳ ಒಳಗೆ ಕುಚನೂರ ಉಮದಿ ಅಚ್ಚಿಗಾಯಿ ಜಗಕ್ಕೆ ದೊಡ್ಡ ಮಕ್ಕಳು ಹುಟ್ಟಿದ್ರು ಒಂದು ಕಲ್ಲೂರವ 101 ಮಂದಿಯಾಗ ನುಡಿ ಮಾಡವ ಹೌದು ಮೈ 1007 ಮಂದಿಯಾಗ ಬಬಲಾದಿ ಹೌದು ಕಳ ಬಬಲದಲ್ಲಿ ಅಲ್ಲ ಹೋಗ್ಬೇಡ್ರಿ ಅಲ್ಲೇ ಸುಸ್ಗೋ ಬೋರಾಟಿ ಬಬಲೆ ಮನೆ ಕಳ ಬಬಲದಿಗೆ ಹೋಗಿ ಹಾಡ್ಕಿ ಓಶೋ ಪಡ ನಾವ ಪೈಮ ಅಮಜಾರ ಪುಂಡ್ಲಿಕ್ ಅದೇ ಬಾಯಿಗೆ ಬರ್ತದ ಅದಕ್ಕೆ ಬೋರಾಟ ಬಬಲಾದಿ ಯಾಕೆ ಪರಮಾನಂದ ಹುಟ್ಟಿ 1007 ಮಂದಿ ಶುದ್ಧೊಟ್ಟಿಗೆ ಮಾಡ್ತಾನೆ ಸದ್ಯ ಚಂತನ ಲಕ್ಷಗಟ್ಟಲೆ ಜನ ಕುಣಿಸಿ ಇಂಥ ಮಂಟಪ ಹೂಡಿ ಇಟ್ಟು ಮಂದಿಗೆಲ್ಲ ಕಾಪಾಡ್ತಾನಂದ್ರೆ ತಾಕತ್ತಿದ್ದೆ ಯಾರಿಗೆ ಕಾಪಾಡಲ್ಲ ಸುಮ್ಮ ಜಾತ್ರೆ ಆಗಲ್ಲ ಅದಕ್ಕೆ ಅಂತ ದೇವ್ರುಗಳು 1007 ಮಂದಿಯಾಗ ಅಮಾವಾಸ್ಯನ ಮಠ ಮನೆಯಾಗ ಅವು ಆಗಲೇ ಮದ್ಕೊಂಡ ಮಾರೋದಿಗೆ ಹೇಳಿದ್ರೆ ಮಗ ಕೊಟ್ಟದು ಹೌದು ಅದಕ್ಕೆ ಇಂಥ ಸಿದ್ದೋಟಿಗೆ ಮಾಡ್ಕೊತೇವೆ ಹೊಂಟಾವ ಹೌದು ನಿಮ್ಮಲ್ಲಿ ಸಿದ್ದೋಟಿಗೆ ಅವ್ರು ಯಾರು ಇಲ್ಲ ಬಾಯಿ ಗುದ್ದೋಟಿಗೆ ಅವರೇ ಬಹಳ ಮಂದಿ ಯಾರು ನಿಮ್ಮಲ್ಲಿ ಅದಕ್ಕೆ ಹೇಳ್ತಲ್ಲ ನಿನಗ ನಮ್ಮ ದೇವ್ರ ಕೊಳ್ಳಿ ಬೀಳಬೇಡ ಹೌದು ಅಮೋಘ ಸಿದ್ಧ ಯಾಕಂದ್ರೆ ನಿರಾಕಾರ ವಸ್ತು ಹೌದು ಅಮೋಘ ಸಿದ್ಧ ಅಂದ್ರೆ ಎಂತಾವ ಅಣೋರೇನು ತೃಣಕಾಟದಲ್ಲಿ ವ್ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿ ಸಿದ್ಧ ಸರ್ವರಲ್ಲಿ ಶ್ರೇಷ್ಠ ಆದಂತ ಅಂಶಿದ್ದ ಆತ್ಮನೇ ಅಮೋಘ ಸಿದ್ಧ ಆ ಜಾತಿ ಈ ಜಾತಿ ಜಾತಿ ಭೇದ ಮಾಡಿಲ್ಲ ಹೌದಾ ನಮ್ಮ ದೇವ್ರ ಜರ ಹಿಂದೆ ತಕ್ಕೊಂಡ್ರ ಮುಂದ ನಿನ್ನ ಮಾಳಾಪ ಹುಳ್ಜಂತೆ ಆಗಿರ್ತಿತ್ತಲ್ಲ ಸದ್ಯ ನಾ ಸುಳ್ಳು ಮಾತಾಡಲ್ಲ 24 ವರ್ಷದಿಂದ ಕ್ಯಾಸೆಟ್ದಾಗ ಅಂದಿದ್ದು ಅಂದಿರಲ್ಲ ಹುಲಜಂತ್ಯಾಗ ಮಾಳಿಂಗ್ರೇನು ಬಲಕ ಮಲಕಾರಿಸಿದ್ದ ಯಾಕ ಕಮ್ಮಿ ಇದ್ದವ ಮುಸುರಿ ತೊಳಿತ ಹೇಳ್ತಿದ್ರು ಜಗ ಎಲ್ಲ ಬಲಕ್ಕೆ ಕುಣಿಸಿರಿ ದೀಪಾವಳಿಗೆ ಮೊದಲ 3 ದಿನದ ಹಬ್ಬ ಹೌದು ಸದ್ಯದ ಹೋಳಿಗೆ ಬಾನ ಅದಾಗಿ ಸುಂಟಿ ಮೆಣಸಿ ಕಡಬ ಮಲಕಾರಿಸಿದನ ಹಬ್ಬ ಆದ ಬಳಕ ನಿನ್ನ ಅಪ್ಪನ ಹಬ್ಬ ಚಾಲೋ ತಮ್ಮಲ್ಲಿ ಅವ್ರ ಹಬ್ಬ ಮುಗಿತದ ಜಂಕಟಿ ಹೊಡೆದ್ರು ಅಲ್ಲಿ ರಗಡಮನ ಒತ್ತಿಗೆ ಹೋತಾರ ರಗಡಮ ಅಂದ್ರ ಅದು ಡೋಣಜಿ ಕೆರೆ ಗುರುವ ಶಿಷ್ಯ ಮಾಯ ಅದಕ್ರ ಅಲ್ಲಿ ಭೇಟಿ ಅವ್ರಿಬ್ರಿಗೆ ಹಿಡ್ಕೊಂಡು ಕೂತಿತ್ತು ತೆಳಗದು ಒಳಗ ಬಿಟ್ಟು ಮ್ಯಾಲೆ ಬಿಡಲಾಗಿತ್ತು ಒಳಗೆ ಬಿಟ್ಟಿದ್ದ ಗಂಡ ಎರಳಿ ಆಗಿ
ಪುಂಡ ಭೀರಣ್ಣ ಹೋಗಿ ಡೋಣ್ಸ್ ಕೆರೆ ಜಿಗದ ಅವಾಗ ಮಾಳಿಂಗರಾಯ ಖೂನ್ ಹಿಡಿದು ಗುರುವಿನ ಹೊಡಿ ಅವನು ಜಿಗದ ಅದು ಡೋಣ್ಸ್ ಕೆರೆಯಾಗ ದೇವ್ ಇತ್ತು ರಗಡಮ್ಮ ಹಿಡ್ಕೊಂಡು ಕೂತವ್ರಿ ಅಂದ 3 ದಿನ ಆದ್ರ ಮ್ಯಾಲ ಬರ್ಲಿಲ್ಲ ಇವ್ರು ಅಲ್ಲಿ ಒಳಗೆ ಇದ್ರು ಇವ್ರು ಅವತಾರ ಪುರುಷರಿದ್ರು ಜಿಗದ ಮ್ಯಾಲ ಬರ್ಬೇಕು ಮ್ಯಾಲ ಬರ್ಬೇಕಾಗಿತ್ತು ಅಲ್ಲಿ ಒಳಗೆ ಕೂತಿರು ಯಾಕ ನೀರ್ನಂದ ಎದ್ದು ಬರ್ಲಕ್ ಬರ್ಲಿಲ್ಲ ಯಾಕೋ ಕೊಮ್ಮೆ ಅಲ್ಲೆಲ್ಲ ಕಣ್ಣಬಾಯಿ ಯಾಕೆ ಹೇಳ್ಬೇಕಾಗಿತ್ತು ಬರ್ಬೇಕಾಗಿತ್ತು ಇವ ಯೂಟ್ಯೂಬ್ದ ಮನೆಗೆ ನೋಡಿ ಇವ ಹೌದು ಅವ ಹೇಳ ಸಾಕಾಗ್ಯದ ಪಾಪಡಿ ಹೇಳ ಪಾಪಡಿ ಸಾಕಾಗ್ಯದ ನೀನ್ ಅದ್ ಹಂಗೆ ಮಾಡ್ತದ ಎಲ್ಲ ಕಡೆ ಹೌದು ರಗಡಮಾನ ಹೊತ್ತನಾಗ ಗುರುವ ಶಿಷ್ಯಾಗಿ ಹಿಡಿದ ಬಳಕ ಮುಂದ ತಾಯಿನ ಹೇಳ ಕನ್ನವಾಗ ಆಕಾಶವಾಣಿ ಆಯ್ತು ಹುಲಿಜಂತೆ ಅಲ್ಲಿ ಹೋಗಿ ಆಕಾಶವಾಣಿ ಆಯ್ತು ಕನಸನಾಗಿ ಹೇಳದ ಮಾಳಿಂಗ್ರಯ್ಯವ ಹೇಳ್ತಾನೆ ಹೋಗಿ ಗುರುವಿನ ಹಿಡ್ಕೊತ ನಾವ್ ಹಾದ ಗಂಡ ಚಿಗಿರಿಯಾಗಿ ಹೋಗಿ ಡೋಣ್ಸ್ ಕೆರೆಯಾಗಿ ಬೀರಪ್ಪ ಮುಣಗದ ಅವಾಗ ಗುರಿ ಕಾಯ್ತಿದ್ದ ಖೋನ್ ಹಿಡಿದ ಗುರುವಿನ ಬೆನ್ನ ಹತ್ತಿ ನಾನು ಡೋಣ್ಸ್ ಕೆರೆಯಾಗಿ ಜಿಗದಿದ್ದ 3 ದಿನದ ಹೊತ್ತ ಮನೆಗೆ ಬಂದಿಲ್ಲ ಅಂದ್ರೆ ಗುರುವ ಶಿಷ್ಯ ನಮ್ಗೆ ಹಿಡ್ಕೊಂಡು ಕೂತದಿಲ್ಲ ಹೆಂಗ್ ಮಾಡುದು ಅಂದು ಹಳ್ಯಾಗ ಕನಬಾಯಿ ವಡ್ಡಿ ವಾಲಗ ಶಿವಸ್ಥಾನ ಎಲ್ಲ ತೊಗೊಂಡು ಬಡ್ಕೋತ ಬಾರ್ಸ್ಕೊತ ಹೋಗಿ ಕೇರಿಂದ್ರ ಹಬ್ಬ ಹಾಕಿ ಹಳ್ಯಾಗ ಕನಬಾಯಿ ಹೇಳ್ದಳು ಮಾಳಿಂಗರಾಯಿಗ ಏನಂತ ಮಗು ಮಾಳಿಂಗರಾಯ ಗುರು ಸಿಕ್ಕ ನಿನಗ ನಿನ್ನ ಕಾಲಾಗ 12 ವರ್ಷ ಭಕ್ತಿ ಮಾಡಿದ ಗೋಡಿಗೇರಿ ಗುಡದಾಗ ಬೀರಪ್ಪ ಹೌದಾ ಅವನ್ ಇಂತ ಶಿಶುಮಾಗ ಬೇಕಂತ ಹೇಳಿ ಮಾಡಿದ್ದ ಸಿಕ್ಕಿ ಖರೆ ನೀವು ಇಬ್ರು ಕೂಡ ದೇವಿನ ಕೈಯಾಗ ಸಿಕ್ಕ್ರಿ ಹೌದಾ ದೇವಿನ ಕೈಯಾಗ ಅದ್ರಂದ್ ಹೊರಗೆ ಬರ್ಬೇಕಾದ್ರೆ ಆಕಿಗೆ ಒಂದು ಚಾರ್ಜ್ ಕೊಟ್ಟರೆ ಆಕಿ ಬಿಡ್ತಾಳೆ ಇಲ್ಲಿಗೆ ಬಿಡಲ್ಲ ಅಲ್ಲಿ ನಡೀತಾರೆ ಕದನ ಶುರುವಾಯ್ತು ಎದ್ದು ಕುಡ್ತ ಚಾರ್ಜ್ ಅಂದ್ರು ಎದ್ದು ಮ್ಯಾಲ ಬಂದಳು ಹೌದು ಹಳ್ಯಾಗ ಬಿಡ್ದಂಗಿಲ್ಲ ಅಂದ್ರ ಆಕಿ ಹಳ್ಯಾಗ ನನ್ನ ಸಂಗಾಟ ನಡಿ ನಿನ್ನ ಸಲುತ್ತಿನ ಹೌದಾ ಹೇಳಿಕೆರಿಂದ ಹುಲಿಜಂತಿ ಬಲಿಕಿನ ಮಗಲ ರಗಡಮಾನ ವತನಾಗ ಬಂದು ಇಟ್ರು ಅವಾಗ ವರ್ಷಿಗೊಮ್ಮ ನನ್ನ ಗುರು ಬಂದ ಮುಂಡ ಸುತ್ತಕ್ರ ತಿಳಿತೇನ ಮೊದಲ ನಿನ್ನ ಜಾತ್ರೆ ಹಾಕಿತ್ತ ಮೊದಲ ನಿನ್ನ 3 ದಿನ ಮೊದಲು ನಿನ್ನ ಜಾತ್ರೆ ಅಂತ ಹೇಳಿಕೆಯಿಂದ ಗಬ್ಬದ ಕುರಿ 8 ಮನ ನುಚ್ಚ ಅಲ್ಲಿ ಇಟ್ಟು ಬಳಕ ಇನ್ನ ಇಡ್ತಾರ ಇಲ್ಲಿ ಮಾಳಿಗರನ್ ಜಾತ್ರೆ ಚಲತ್ತ ಮಲಕಾರ್ಸಿದ ಮೊದಲ 2ನೇ ನಂಬರ್ ಯಾರ್ದಪ್ಪ ಅಂತ ಆಕಿ ರಗಡ ಬಂದು 3ನೇ ದಿನಕ್ಕೆ ಮಾಳಿಗರನ್ ಜಾತ್ರೆ ಅಂದ ಈ ವಿಷಯ ಯಾರಿಗೆ ಗೊತ್ತದ ಹಂಗ ಗೊತ್ತಿರ್ತದ ಬಾಕಿದ ಮೇಳದಾಗ ಸಿಕ್ಕರು ಹೊಂಡುವುದಿಲ್ಲ ಇವು ಅದು ಯಾಕ ಗುದುಮರಿಗಿನೇ ಬಿಡಲ್ಲ ಅವರು ಯೂಟ್ಯೂಬ್ದಾಗ ಹೋಯ್ತಂದ್ರೆ ಎಲ್ಲಿ ಹೈರಾಣ ಬರ್ತದ ಇದ್ದುದು ಹೇಳ್ತೀನಿ ಯಾವ ಬರ ಗಣಸು ನನ್ನ ಮುಂದೆ ಅಲ್ಲಿ ಹಾದ್ರು ಇರಬೇಕು ಅವ್ರ ಊರನ್ನವ್ರು ಹೇಳ್ಬೇಕಿದು ಅವರೇ ಇದು ಖರೆ ಅನ್ಬೇಕು ಹೌದು ಚಕ್ಕಣ ಮಾಸ್ತಾರ ಅಂದ ಮಾಳಿಂಗ್ ಸಿಡಿಯಣ್ಣ ಮಾಸ್ತಾರ ಅಂದ ಎಲ್ಲಿ ತಳ್ಳಿಯಾಗ ಹುಲಿಜಂತ್ಯಾಗ ಮಾಳಿಂಗ ಮಲಕಾರ್ಸಿದ ತೋರಿಸಿದ ಅಂದ್ರೆ ನಾ ಹಾಡ್ಕಿ ಬಿಡ್ತೀನಿ ತಾಣಿ ಮಾಡ್ದ ಹೌದಾ ಅಲ್ಲಿ ಹುಲಿಜಂತಿ ಪೂಜೆರ ಭಿಕ್ಷಾಕ್ ಬಂದಿದ್ದವು ಧಮನ ಪಟಕದವ್ ಹೌದಾ ಆ ಊರ ಮಂದಿ ಹಾಡಿಕೆ ಬಂದ್ ಮಾಡಿದ್ರು ಹೌದು ಬಾಡಿಗೆ ಬಂದ್ ಮಾಡ್ಬೇಕ ಮಾರಾಯ ಕರ್ಕೊಂಡ್ ಬಂದು ಮುಂದಿಂದ್ರು ಸೂರ್ನ ಇಟ್ಟೆ ಹೇಳ್ದ ಹೌದಾ ಮಾಳಿಂಗರಾಯನು ಭಂಡಾರ ಮುಟ್ಟಿ ಹೌದಾ ಅಮೋಘಿಸಿದ ಭಂಡಾರ ಮುಟ್ಟಿ ಇದ್ದುದು ಖರೆ ಹೇಳು ಹೌದಾ ಅಲ್ಲೊಂದು ಹಾಡಿಕೆ ಬಂದು ಮಲಕಾರ್ಸಿದ ಹಾನಂದಿ ಹಂಗೆ ಹೇಳು ಸಿಡಿಯಣ್ಣ ಮಾಸ್ತರ್ ಆಣಿ ಮಾಡಿ ಹಾಡಿಕೆ ಬಿಡ್ತೇಳಿ ನೋಡಂದ್ರ ಹೌದು ನಾ ಮಾಡಿಲ್ಲ ಇವರು ಎಲ್ಲಾ ಬಿಟ್ರು ನಾ ಮಾಡುದಿಲ್ಲ ಹೌದು ಹೌದು ಅದಕ್ಕೆ ಅವ ಮಾರಾಯ ನಿಂತ ಹೇಳ್ದ ಅಂಜ್ಕೋತ ಹೇಳ್ದ ಏನು ಮಾಳಿಂಗರಾಯನ ಬಲಕ್ ಮಲಕಾರ್ಸಿದ ಪಾಲಿಕೆ ಮನ್ಯಾಗ ಹಾನ್ರಿ ಅಂತಾವ ಹೌದಾ ಅದು ಸುಳ್ಳು ಮಾಡ್ಲಿಕ್ಕೆ ಕೂತೀವಿ ಗಿರೇಕಿ ಅವ ಊರನವ್ರಿಗೆ ದಾಬ್ ಹಾಕಿ ಆ ದೇವ್ರ ಕಡ್ಯಾಕ್ ಇಡ್ಬೇಕಲ್ಲತ್ತಿರೋ ಹೌದು ಹಂಗ್ಯಾಂಗ ಮುಸ್ತದ ಶಿವ ಯಾಳ್ಯಾಗ ಮಾಳಿಂಗರಾಗಿ ಬ್ಯಾಡ್ರ ಹೈರಾಣಿ ಇತ್ತು ಹೌದು ಎಲ್ಲಾ ಬ್ಯಾಡ್ರ ಓಡಿ ಹೋಗಿ 3 ಮಂದಿ ಉಳಿದಿರು ಮಾಳಿಂಗರನ್ನ ಹಂಚ್ಕಿತ್ತು ಮಲಕಾರ್ಸಿದ್ನಿಂದೆ ನಿಮ್ಮ ಹುಲಿಜಂತೆ ಕೂತಾನ ಹೌದಾ ಅದಕ್ಕಾಟ ಸೊಪ ಇಲ್ಲ ಹಾಲು ಮತ್ತು ವಿಷಯದಾಗ ಬಹಳ ದೊಡ್ಡ ಪ್ರಕರಣ ಆಗ್ಯಾವ ಒಬ್ಬರಿಗೊಬ್ಬರು ಆಸರಾಗ್ಯಾರ ಅಂತೇಳಿ ಇದಕ್ಕೆ ಹಾಲು ಮತ ಅಂದಾರ ಯಾರ ಟೈಮ್ಗೆ ಮಾಧವಲಿಂಗ ಬೆನ್ ಹತ್ತಾರ ಧರ್ಮರು ಮಾದಣ್ಣಗೆ ಹೋಗಿ ಮಾಳಿಂಗ್ರ ತರಬದಪ್ಪ ಮಾದಣ್ಣ ಮುಖ ಬೇಡ ಬ್ಯಾಸಿಯಾಗಿ ಇಟ್ಟು ಓಟ್ ಹೊಂಟಿದಿ ನೀರು ಕುಡಿ ಅಂದ ಕುಡಿಯಲ್ಲ ನಂದೊಂದು ಮಾತು ಕೇಳು ಮಾಳಿಂಗ್ರ ಅಂದ ಯಾನ್ ಹೇಳ ತಂದ ಬಳಕ ಹಳೆ ಯಾನ್ ಹೇಳ್ದ ಅಣ್ಣ ಔದೋಷದ ತಮ್ಮ ಬಿಯಾಣಿಸಿದ ಬೆನ್ನ ಹತ್ಯಾರ ಅಲ್ಲಿ ಇಬ್ಬರು ಅಣ್ಣ ತಮ್ಮರು ನನಗೆ ಹೊಳಿ ಹೆಚ್ಚಿ ಕಡೆ ಹಿಡಿತಾರ ಹಿಡಿದ್ರ ನನ್ನ ಪ್ರಸಾದ ಗಂಟು ಒಯ್ತಾರ ನನಗೆ ಹೊಡಿತಾರ ಅದಕ್ಕೆ ಪದ್ಮಾವತಿ ಹೇಳಿ ಮಕ್ಕಳಿಗೆ ಔದುಷಿದ್ದ ಉಗ್ರ ಅವತಾರದವಿದ್ದ ಔದುಷಿದ್ದ ಅಂದ್ರೆ ಬಲಾಢ್ಯ ಅವತಾರ ಅದೇ ಅವತಾರ ಒಂದು ಹಂಗೆ ಇದ್ರೆ ನಮ್ಮ ಮಠ ಮನೆಗೆಲ್ಲ ಬೆಂಕಿ ಹಚ್ತಿದ್ದವ ಯಾವಾಗ ಅಂತ ಉರ್ಮರಿ ದೇವ್ರು ಔದುಷಿದ್ದ ಕುದುರೆ ಬಿಟ್ಟ ಪದ್ಮಾವ ಅಡ್ಡಾದ್ರು ಯಪ್ಪ ಔದುಷಿದ್ದ ಹೊಳಿ ಹೆಚ್ಚಿ ಕಡೆ ಸಿಕ್ಕ್ರ ನೀವು ತೊಗೊಂಬರಿ ಅವ್ನಿ ಹೊಳಿ ಹಚ್ಚಿ ಕಡೆ ಹಾದ್ರೆ ಹೊಡ್ತ ಆ ತರಬೇಡ್ರಿ ನನ್ನ ಮ್ಯಾಲ್ದ ಹಾಡ್ದಂಗೆ ಆತಂದು ಅದು ಔದುಷಿದನ್ ತೆರ್ಯಾಗ ಮರ್ತಿತ್ತು ಬಾಲ್ಗಾಯಿ ಮುಂದೆ ಬರೋಣ ಬುತ್ತುಳು ತಮ್ಮ ಬಿಯಾಣಿಸಿದ್ದಂದಾರ
ಕುದುರೆ ಬಿಟ್ರು ರೋಯಿ ಅಂತ ಬಿಟ್ರು ಮಾಳಿಂಗರಾಯಿಗ್ ಹೇಳ್ದ ಮಾಳಿಂಗರಾಯಿಗ್ ಮಾದುಲಿಂಗ್ ಹೇಳಿ ಹೋಗಿ ಮಾದು ಹಳ್ಳಕ್ಕೆ ನೀರು ಕುಡ್ದ ಗುಂಡ ಹೊಡೆದ ಹುಲ್ಜಂತಿ ಬಿಟ್ಟು 2 ಕಿಲೋಮೀಟರ್ ಮಾದು ಹಳ್ಳದ ಅದಕ್ಕಿನ್ನ ಮಾದು ಹಳ್ಳಿ ಅತ್ತಾರ ಗುಂಡ ಹೊಡೆದ ನೀರು ಕುಡ್ದು ಭಂಡಾರಿ ಇಟ್ಟು ಹೋಗಿಬಿಟ್ಟ. ಹೌದೌದು. ಮಾದುಲಿಂಗ ಹೇಳಿ ಹೋದ ಮಾತಿಗೆ ಮಾಳಿಂಗರಾಯ ಹೌದಾ ಇಬ್ರು ಧರ್ಮರು ಒಳ್ಳೆ ಬಲಾಟೆ ಹೊಂಟಿ ಹೋಗಿ ತರಬದ ತರಬಿ ನೀವು ಸತ್ಯ ಧರ್ಮರ ಮಕ್ಕಳಿದ್ದೀರಿ ಎಂದೂ ಬಂದಿಲ್ಲ. ಹೌದು. ಬೀಜ ಗುಂಜಿ ಹೋಗಿ ಅಂತ ಊಟ ಮಾಡಿ ಹೋಗತ್ರಿ ಅಂತ ಹೇಳಿಕೆ ಅಂತ ಕರ್ಕೊಂಡು ಹೋಗಿ ಗಾರ್ಗಾಲ್ ಹಾಕಿ ತಡ ಮಾಡ್ದ ಮಾದುಲಿಂಗ ಹೊಳಿ ದಾಟದ. ಹೌದು. ಹಳಗಿನ ಕಾಲದಾಗ ಸತ್ಯ ಶರಣರ ಆಶ್ರಯ ಆಗ್ಯಾರೇ, ಈಗಾದ್ರೆ ಆಗ್ಯಾರೇ. ಈಗ ಹಾಡೋರೆಲ್ಲ ದೀಡ್ ಶಣ್ಯರು ನಾವು ನೀವು ಹುಟ್ಟಿ ಏನ್ ಅಂದ್ರೆ ದಂಡಿ ಮುಟ್ಟು ಮಾತಲ್ಲ ಸಿದ್ದೋಟಿಗಿನಿ ಅಂದಾರ, ಖರೆ ಮಾತಿ ಖರೇನೆ ಅಂದಾರ. ಹಾ ಅದಕ್ಕೆ ಯಾರ್ಯಾಟ ದುಡ್ದಾರ ಪರಮಾತ್ಮ ಅವ್ರದವ್ರಿಗೆ ಕೊಟ್ಟಾನ ಅಂತೇಳಿ ಕಲಿಯೋಗದಾಗ ಸಿದ್ದೋಟಿ ನಡೆದಾರ. ಅದಕ್ಕೆ ತಳ ಬಾಯಿ ಎಲ್ಲಾ ಮಠಮಾನಿಯವರು ಅಮಾವಾಸ್ಯನ ಮಠಮಾನಿಯವ್ರದಿಂದ ಬೆಳೆದಿದ್ದ ಅವರೇ ನನ್ನ ಪುಣ್ಯತಿ ಅವ್ರದಿಂದ ಬೆಳೆದಿದ್ದತ್ತಿಲ್ಲ. ಇದು ಬಹಳ ದೊಡ್ಡ ಆನಂದ ಅದ ನನಗೆ. ಯಾಕೆ ಯಾರದಿಂದ ಬೆಳೆದಿ ಅನುಭವ ನಿನಗೆ ಆದಂದ್ರೆ ನಿನ್ನಂತೇಳಿ ಧರ್ಮ ಅದ. ಈ ಧರ್ಮ ಕಾಯ್ಕೊಂಡು ಹೋಗು, ನನಗೆ ನಿನಗೆ ಅನುವಾದ ಆಗ್ತದ. ಅಲ್ಲಿ ನೀ ನನಗೆ ಬೈ, ನಾ ನಿನಗೆ ಬೈತ. ಅಟ್ಟು ಮಠಮನಿ ಹೆಸರು ನೀ ತೆಗಿಬೇಡ, ನಿನ್ನ ಹೆಸರು ಮಠಮನ್ಯಾಗೆ ನಾ ಅಲ್ಲಕ್ಕೆ ಬರ್ತಾ ಖರೆ. ಅಟ್ಟು 41 ವರ್ಷ ಹಾಡೋದೇ ಬೀರಪ್ಪ ಮಾಳಪ್ಪನ ಗುಡಿ ಮಂದಿ ಹಾಡಿದೆ ನಾನು. ಹೌದು ಹೌದು. ಅದಕ್ಕೆ ದೇವರಲ್ಲಿ ಭೇದ ಬೇಡ, ನೀನು ವೈಯಕ್ತಿಕ ನನಗನ್ನು ನಾ ನಿನಗತ್ತ ಖರೆ. ಮಠಮನಿ ಒಟ್ಟು ತಂದು ಹಚ್ಚಿದಪ್ಪ ಅಂದ್ರೆ ನಾ ಘನ ತಾಳ್ಕೋತೀನಿ ಮಗಳ ಹತ್ತಿರ ನುಗ್ಸ್ಕೊತ ಹೊಂಟಿದ್ ಗಾಡಿ. ಯಾರೇ ಚಿಂಚೋ ಮಂಡ್ ಮಂದಿ 10 ಗಂಟೆ ಬಿತ್ತಂದ್ರೆ ಅವಘಡ ಆಗ್ತದ. ಅದಕ್ಕೆ ಭಾಳ ಮಾತಾಡೋದಿಲ್ಲ. ನಮ್ಮ ಹಿಮ್ಮೇಳದವನ ಏನಾಗ ಹಾಡ್ತಾನ ಅವ್ರ ಅಣ್ಣ ತಿರ್ಕೋಣಂತ ಅದಕ್ಕೆ ದಯವಿಟ್ಟು ಒಂದು 5 ನೋಡಿ ಖಾಲಿ ಆಡಿ ಬಿಡ್ತಾ ಆರತಿ ಮಾಡಿ ಹೋಗಿಬಿಡ್ತಾ. ಹೌದಪ್ಪ ಹೌದು.